ನಾನೊಂದ್ 2 ನಿಮಿಷ ಕಂಡಿಲ್ಲ ಅಂದ ತಕ್ಷಣ ನನ್ ಮಾವನ್ನ ಬುಟ್ಟಿ ಹಾಕೊಳಕ್ ನೋಡ್ತಿದ್ಯಾ ಸುಪ್ನಾತಿ? ನೀನ್ ಕಣೆ ಸುಪ್ನಾತಿ. ನಾನ್ ಯಾಕೆ ನನ್ ಗಂಡನ್ ಬುಟ್ಟಿಗೆ ಹಾಕೊಳ್ಳಿ? ಬೇರೆಯವ್ರ ಗಂಡನ ಬುಟ್ಟಿಗೆ ಹಾಕೋತಾ ಇರೋದು ನೀನು. ನಾಚಿಕೆ ಆಗಲ್ಲ ನಿನ್ಗೆ? ನೀನು ಬೇಡ ಅಂತ ಬಿಸಾಕಿರೋ ವಸ್ತುನ ತಗೊಂಡು ಪ್ರೀತಿ ಮಾಡ್ತಿದ್ದೀನಿ. ನನ್ಗೆ ಬುದ್ಧಿ ಹೇಳಕ್ಕೆ ಬರ್ಬೇಡ. ಆಗ ನನಗ್ ಬುದ್ಧಿ ಇರ್ಲಿಲ್ಲ, ಆದ್ರೆ ಇವಾಗ ಬುದ್ಧಿ ಬಂದಿದೆ. ಅವನು ನನ್ನವನು, ಅವನು ನನಗ್ ವಾಪಸ್ ಬೇಕು. ಬೇಕು ಅಂದಾಗ ಪಡ್ಕೊಳಕ್ಕೆ, ಬೇಡ ಅಂದಾಗ ಬಿಸಾಕೋದಕ್ಕೆ ಮಾವನ್ನ ಏನ್ ಅನ್ಕೊಂಡಿದ್ಯಾ? ನೀನು ತಿಪ್ಪುರ್ಲಾಗ ಹಾಕಿದ್ರು ಸರಿ, ಮಾವನ್ನ ಬಿಟ್ಕೊಡೋ ಮಾತೇ ಇಲ್ಲ. ನಿನ್ನನ್ ಒಂದ್ ಕೈ ನೋಡ್ಕೋತೀನಿ ಕಣೆ. ಇಷ್ಟು ದಿನ ಬಾಲನ್ ಮುಖ ನೋಡ್ಕೊಂಡು ನಿನ್ನನ್ ಸುಮ್ನೆ ಬಿಟ್ಟಿದ್ದೆ. ನಿನ್ನನ್ ಒಂದ್ ಕೈ ನೋಡ್ಕೊಂಡಿಲ್ಲ ಅಂದ್ರೆ ನನ್ನ ಹೆಸರು ದಿವ್ಯಾನೇ ಅಲ್ಲ. ಆಯ್ತು ಹೋಗೆಲೇ, ನಿನ್ನ ಹೆಸರನ್ನ ಚೇಂಜ್ ಮಾಡೋ ದಿನಗಳು ಹತ್ರ ಬಂತು ಅನ್ಕೋ. ಏಯ್ ಸುಮ್ನೆ ನಿಲ್ಸಿ ಆಯ್ತು. ರುಕ್ಕು, ಅವಳು ಎಂತವಳು ಅಂತ ಗೊತ್ತಿದ್ರು ಅವಳಿಗೆ ಬಾಯಿ ಕೊಡ್ತಿಲ್ಲ ನೀನು. ಮತ್ತಿನ್ನೇನ್ ಮಾವ, ಇವಳೇನಕ್ಕೆ ನಿನ್ನ ಹತ್ರ ಕ್ಲೋಸ್ ಆಗ್ಬೇಕು? ಅವಳಾಗೋದಕ್ಕೆ ಟ್ರೈ ಮಾಡಿದ್ಲು, ನಾನಾದ್ನ ಅದನ್ನ ನೋಡು ಸಾಕು. ಮತ್ತೆ ಅವಳು ಬೀಸಣ್ಗೆ ಬೀಸ್ಬೇಕಾದ್ರೆ ಸುಮ್ನೆ ಇದ್ದೆ. ಅದೇ ಪ್ರೀತಿ ಅಂತ ಹೇಳು ಬಾಲ ಅವಳಿಗೆ. ಏಯ್ ಸುಮ್ನೆ ಇದ್ರೆ ಸರಿ ಇವಾಗ, ಇಲ್ಲ ಅಂದ್ರೆ ಯಾವ್ದ್ರಲ್ಲಿ ಹೊಡಿತೀನೋ ನನ್ಗೆ ಗೊತ್ತಿಲ್ಲ. ರುಕ್ಕು ಇರು ನೀನು. ದಿವ್ಯಾ, ಸುಮ್ಮನೆ ಇಲ್ದಿರೋ ವಿಷಯನೆಲ್ಲ ಕೆದಕ್ಬೇಡ. ನಿನಗೆ ಗೊತ್ತು ರುಕ್ಕು ನನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ. ಆದ್ರೆ ನೀನ್ ಅವಳ ಪ್ರೀತಿ ಮಾಡ್ತಿಲ್ಲ ಅಲ್ವಾ? ಅಮ್ಮಣ್ಣಿ, ಪ್ರೀತಿ ಇಲ್ದೆ ದರ್ಶನಿಗೆ ನನ್ನ ಹೆಸರಿಟ್ನಾ? ರುಕ್ಕು ಸಾಕು, ನಿಲ್ಸು. ಹೋಗು, ರೆಡಿಯಾಗು, ದರ್ಶನಿಗೆ ಹೋಗೋಣ. ಉಷಾ, ಅಯ್ಯೋ ಇಲ್ಲಿಗೆ ಯಾಕೆ ಬಂದ್ರಿ? ಹೋಗಿ ಹೋಗಿ. ಅಕ್ಕ, ಇವಳು ತುಂಬಾ ಮನ್ಸಿಗೆ ಹಚ್ಕೊಂಡಿದ್ದಾಳೆ ಅನ್ಸತ್ತೆ. ಇನ್ನೇನೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೀಗೆಲ್ಲ ಆದ್ರೆ ಆಘಾತ ಆಗಲ್ವಾ? ಇಲ್ಲಿಂದ ಹೋಗಿ ಅಂತ ಹೇಳ್ದೆ ತಾನೆ. ಹೋಗಿ, ದಯವಿಟ್ಟು ಹೋಗಿ. ಉಷಾ, ನಾವು ನಿನಗೆ ತೊಂದರೆ ಕೊಡಕ್ ಬಂದಿಲ್ಲಮ್ಮ. ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹೌದಮ್ಮ ಉಷಾ, ನಮ್ಮ ಮಾತು ಕೇಳು, ಕಣ್ಬಿಟ್ಟು ನೋಡಮ್ಮ. ನಾನ್ ಕಣ್ಬಿಡಲ್ಲ, ನನ್ ಯಾರ ಮಾತು ಕೇಳಲ್ಲ. ಹೋಗಿ. ಉಷಾ, ಅಯ್ಯೋ ನನ್ ಮುಟ್ಬೇಡಿ, ನನ್ ಮುಟ್ಬೇಡಿ. ಇಲ್ಲಿಂದ ಹೋಗಿ, ನನ್ ಬಿಟ್ಬಿಡಿ. ಉಷಾ, ಒಂದ್ಸಲ ಕಣ್ಬಿಟ್ಟು ನೋಡು, ಕಣ್ಬಿಟ್ಟು ನೋಡಮ್ಮ. ಉಷಾ, ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು. ಎಷ್ಟೆಷ್ಟು ಕಷ್ಟಗಳನ್ನ ಎದುರಿಸಿ ಬಂದವರಿದ್ದಾರೆ. ನೀನು ಅವ್ರಿಗಿಂತ ಏನು ಕಡಿಮೆ ಇಲ್ಲ. ಸತ್ಯನ ಅಕ್ಕ ಅಂತ ಕರಿತೀಯ, ಅವಳನ್ನ ನೋಡು, ಅವಳು ಎಷ್ಟು ಗಟ್ಟಿಯಾಗಿದ್ದಾಳೆ ಅಂತ. ನಿನ್ನನ್ನು ಈ ಸ್ಥಿತಿಗೆ ತಂದವರನ್ನ ನನ್ನ ಸೊಸೆ ಸುಮ್ಮನೆ ಬಿಡಲ್ಲ. ಅವರನ್ನ ಹಿಡಿದು ಒಳಗಡೆ ಹಾಕಿಸ್ತಾಳೆ. ಅದನ್ನ ನೋಡಕ್ಕಾದ್ರೂ ನೀನು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ನೋಡು,
ನಿನ್ಗೋಸ್ಕರ ಮನೆಯಿಂದ ತಿಂಡಿ ಮಾಡ್ಕೊಂಡು ಬಂದಿದ್ದೀವಿ, ಸ್ವಲ್ಪ ತಿನ್ನು. ಸೀತಾ, ಹರ್ಷಿತ್ದು ಅಮೆರಿಕಾದಲ್ಲಿದೆ ಕಂಪನಿ, ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಅವನ ಆಸೆ. ಅದಕ್ಕೆ ಇವನನ್ನು ಅದಕ್ಕೆ ಪಾರ್ಟ್ನರ್ ಮಾಡಬೇಕು ಅಂತ ನನ್ನ ಮತ್ತು ದೇವು ಆಸೆ. ಅದರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಇವನು ನೋಡಿದ್ರೆ ನಕರ ಮಾಡ್ತಾ ಇದ್ದಾನೆ. ಒಳ್ಳೆ ಐಡಿಯಾ ಅಲ್ವೇನ್ರಿ? ಅವತ್ತು ಇವನು ಒಪ್ಕೊಂಡಿದ್ನಲ್ಲ ಹರ್ಷಿತ್ ಜೊತೆ ನಾನು ಬಿಸ್ನೆಸ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ. ಒಪ್ಪಿದ್ದ, ಆದರೆ ಈಗೇನೋ ರಾಗ ಹಿಡಿತಾ ಇದ್ದಾನೆ. ಯಾಕೋ ಕಾರ್ತಿಕ್, ಸುಮ್ಮನೆ ಅಪ್ಪ ಹೇಳ್ದಾಗ ಮಾಡು. ಅವ್ರು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡ್ತಾರೆ, ಅದನ್ನ ಮರಿಬೇಡ. ಓಕೆ, ಹಾಗಿದ್ರೆ ನೀವಿಬ್ರು ಇಷ್ಟೊಂದು ಹೇಳ್ತಾ ಇದ್ದೀರಾ, ನನ್ನ ಬಗ್ಗೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಾ ಅಂದಮೇಲೆ ಸರಿ, ನನಗೆ ಯೋಚನೆ ಮಾಡೋಕ್ಕೆ ಒಂದು 2 ದಿನ ಟೈಮ್ ಕೊಡಿ ಪ್ಲೀಸ್. 2 ದಿವಸ ಅದೆಲ್ಲ ಆಗೋದಿಲ್ಲ. ನೋಡು, ಇವತ್ತು ಹರ್ಷಿತ್ತು ರಾತ್ರಿ ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ದಾನೆ. ಅಲ್ಲಿಗೆ ಹೋಗ್ಬಿಟ್ಟು ಇಬ್ಬರು ನೀಟಾಗಿ ಮಾತಾಡಿಕೊಂಡು ಒಪ್ಪಿಗೆ ಕೊಡು. ಸರಿಯಪ್ಪ, ನೀವು ಹೇಗೆ ಹೇಳ್ತೀರೋ ಹಾಗೆ. ಓಕೆನಾ? ನೋಡಿದ್ಯಾ ಸೀತಾ, ನನ್ನ ದೇವು ಸ್ನೇಹ ನಿಂತ ನೀರಾಗಲಿಲ್ಲ, ಅದು ಹರ್ಕೊಂಡು ಹೋಗ್ತಾ ಇದೆ ಅಲ್ವಾ? ದೇವು ಅಣ್ಣ ಬಂದ್ಮೇಲೆ ನಿಮ್ಮನ್ನ ನೋಡೋದೇ ಒಂದು ಖುಷಿ ಕಣ್ರಿ.